ನಮಸ್ಕಾರ. ಸಹಕಾರ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್ ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಸಿಟಿ ಯೂನಿಯನ್ ಬ್ಯಾಂಕಿಗೆ ನೂತನ ಎಂಡಿಯಾಗಿ ವಿಜಯ್ ಆನಂದ್. ಕನಕಪುರ ಮೆಗಾ ಡೈರಿಗೆ ಪ್ರತಿಷ್ಠಿತ ಪ್ರಶಸ್ತಿ. ಸೈಬರ್ ವಂಚನೆಗೆ ಎಐ ತಂತ್ರಜ್ಞಾನ ಬಳಕೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಇಒ ಪತ್ನಿಗೆ ಹೆರಿಗೆ. ಸಾಮಾಜಿಕ ಮಾಧ್ಯಮಗಳ ದಾಸರಾಗಬೇಡಿ, ಕೆಎನ್ ಚೆನ್ನೇಗೌಡ ಕಿವಿಮಾತು. ಬೆಂಗಳೂರಿನ ಸಿಟಿ ಯೂನಿಯನ್ ಬ್ಯಾಂಕಿಗೆ ನೂತನ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಸಿಇಒ ಆಗಿ ವಿಜಯ್ ಆನಂದ್ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಐಸಿಐಸಿಐ, ಬಾರ್ಕ್ಲೇಸ್ ದಶಕಗಳ ಅನುಭವ ಹೊಂದಿದ್ದಾರೆ. ವಿಜಯ್ ಮತ್ತು RBL ಬ್ಯಾಂಕ್ ಆನಂದ್ಗಳಲ್ಲಿ ಕೆಲಸ ಮಾಡಿರುವ ಅವರು ಅಧಿಕಾರ ಬ್ಯಾಂಕಿಂಗ್ ವಲಯದಲ್ಲಿ 3 ಸ್ವೀಕಾರ ಕಳೆದ 2 ವರ್ಷಗಳಿಂದ ಸಿಟಿ ಇಂದು ಯೂನಿಯನ್ ಬ್ಯಾಂಕ್ನೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದಾರೆ. ಕನಕಪುರ ಮೆಗಾ ಡೈರಿಗೆ ನವದೆಹಲಿಯಲ್ಲಿ ನೀಡಲಾದ ಪ್ರತಿಷ್ಠಿತ 16ನೇ CII ಆಹಾರ ಸುರಕ್ಷಾ ಪ್ರಶಸ್ತಿಯನ್ನು ಡೇರಿಯ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಪದಾಧಿಕಾರಿಗಳು ಬಮೂಲ್ ಅಧ್ಯಕ್ಷ DK ಸುರೇಶ್ಗೆ ಬೆಂಗಳೂರಿನಲ್ಲಿ ಹಸ್ತಾಂತರಿಸಿದರು. ಗುಜರಾತ್ನ ಅಹಮದಾಬಾದ್ನ 4 ವಂಚಕರ ತಂಡ ಡೀಪ್ ಫೇಕ್ ವಿಡಿಯೋ ಬಳಸಿ ಆಧಾರ್ ಕಾರ್ಡ್, ಮೊಬೈಲ್ ನಂಬರ್ ಸೇರಿ ಬಯೋಮೆಟ್ರಿಕ್ ಡೇಟಾ ಬದಲಿಸಿ ಉದ್ಯಮಿಯೊಬ್ಬರಿಗೆ ವಂಚಿಸಿದ್ದಾರೆ. ಅಹಮದಾಬಾದ್ನ ಉದ್ಯಮಿಯೊಬ್ಬರು ತಮಗೆ 2 ದಿನದಿಂದ ಬ್ಯಾಂಕಿನಿಂದ OTP ಬರುತ್ತಿಲ್ಲ ಎಂದು ಅಹಮದಾಬಾದ್ ಸೈಬರ್ ಕ್ರೈಮ್ ಬ್ರಾಂಚಿಗೆ ದೂರು ಸಲ್ಲಿಸಿದ್ದರು. ತನಿಖೆ ನಡೆಸಿದ ಪೊಲೀಸರು ಕನುಭಾಯ್ ಪರ್ಮಾರ್, ಆಶೀಶ್ ವಾನಂದ್, ಮಹಮ್ಮದ್ ಕೈಫ್ ಪಟೇಲ್, ದೀಪ್ ಗುಪ್ತಾ ಎಂಬ ಆರೋಪಿಗಳನ್ನು ಬಂಧಿಸಿದ್ದಾರೆ. ವಂಚನೆ ನಡೆದಿದ್ದು ಹೇಗೆ ಎನ್ನುವ ವಿವರ ಇಲ್ಲಿದೆ. ಆರೋಪಿಗಳು ಗೂಗಲ್ ಜೆಮಿನಿ AI ಟೂಲ್ ಬಳಸಿ ಉದ್ಯಮಿಯ ಡೀಪ್ ಫೇಕ್ ವಿಡಿಯೋ ತಯಾರಿಸಿದ್ದರು. ಇದನ್ನು ಬಳಸಿಕೊಂಡು ಆಧಾರ್ ಬಯೋಮೆಟ್ರಿಕ್ ದೃಢೀಕರಣವನ್ನು ಬೈಪಾಸ್ ಮಾಡಿ ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನು ಬದಲಿಸಿ ಉದ್ಯಮಿಗೆ OTP ಹೋಗದಂತೆ ತಡೆದಿದ್ದರು. ಇದೇ ವೇಳೆ ಉದ್ಯಮಿಯ ಡಿಜಿ ಲಾಕರ್ ಖಾತೆಯನ್ನು ಸಹ ಪ್ರವೇಶಿಸಿದ್ದ ಆರೋಪಿಗಳು ಅದರಲ್ಲಿದ್ದ ದಾಖಲೆಗಳನ್ನು ವಂಚನೆಗಾಗಿ ಬಳಸಿಕೊಂಡಿದ್ದರು. ಬಂಧಿತರಲ್ಲಿ ಒಬ್ಬ ಕಾಮನ್ ಸರ್ವಿಸ್ ಸೆಂಟರ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ. ಆತ ಆಧಾರ್ ಸಿಸ್ಟಮನ್ನು ದುರುಪಯೋಗಪಡಿಸಿಕೊಂಡು ಉದ್ಯಮಿಯ ಆಧಾರ್ ಕಾರ್ಡ್ ಮಾಹಿತಿ ಸೈಬರ್ ಕ್ರೈಮ್ ಬ್ರಾಂಚ್ EDAB ಸಿಟಿ ಬದಲಿಸಿದ್ದ. ಆರೋಪಿಗಳು ಉದ್ಯಮಿಯ ಆಧಾರ್ ಸಂಖ್ಯೆ ಮತ್ತು ವೈಯಕ್ತಿಕ ದಾಖಲೆ ಬಳಸಿ 3 ಬ್ಯಾಂಕ್ಗಳಲ್ಲಿ ಖಾತೆ ತೆರೆಯಲು ಪ್ರಯತ್ನಿಸಿದ್ದಾರೆ. ಕೊನೆಗೆ ಅವರು ಜಿಯೋ ಪೇಮೆಂಟ್ಸ್ ಬ್ಯಾಂಕ್ನಲ್ಲಿ ಖಾತೆ ತೆರೆದು ಅದರಿಂದ 25,000 ರು ಸಾಲವನ್ನು ಪಡೆದಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ. ಕೃತಕ ಬುದ್ಧಿಮತ್ತೆ ಬ್ಯಾಂಕಿಂಗ್ ವ್ಯವಸ್ಥೆಗೆ ಹೇಗೆ ಅಪಾಯ ತಂದೊಡ್ಡಬಹುದು ಎಂಬ ಬ್ಯಾಂಕ್ಗಳ ಉನ್ನತ ಅಧಿಕಾರಿಗಳೊಂದಿಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಭೆ ನಡೆಸಿದ್ದರು. ಸಭೆ ನಡೆದ ಕೆಲವೇ ದಿನಗಳಲ್ಲಿ ಈ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಸರ್ಕಾರಿ ಆಸ್ಪತ್ರೆಗಳೆಂದರೆ ಬಡವರಿಗಷ್ಟೇ ಎಂಬ ಅಸಡ್ಡೆ ತೋರುವವರ ನಡುವೆ ರಾಯಚೂರಿನ ಜಿಲ್ಲಾ ಪಂಚಾಯಿತಿ CEO ಈಶ್ವರಕುಮಾರ ಕಾಂದು ಹೊಸ ಭಾಷ್ಯ ಬರೆದಿದ್ದಾರೆ. ತಮ್ಮ ಪತ್ನಿ ಡಾಕ್ಟರ್ ಪ್ರಿಯದರ್ಶಿನಿ ಅವರಿಗೆ ನಗರದ ರಿಮ್ಸ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸುವ ಮೂಲಕ ಸರ್ಕಾರಿ ವ್ಯವಸ್ಥೆ ಮೇಲೆ ಸಾರ್ವಜನಿಕರಿಗೆ ಭರವಸೆ ಮೂಡಿಸಿದ್ದಾರೆ. ರಿಮ್ಸ್ನ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿ ನಿಗಾದಲ್ಲಿ CEO ಅವರ ಪತ್ನಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ಪ್ರಸ್ತುತ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ತಾಯಿ ಶಿಶು ಆರೋಗ್ಯವಾಗಿದ್ದಾರೆ. ಗ್ರಾಮೀಣ ಭಾಗ ಸೇರಿ ಜಿಲ್ಲೆಯ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತಾಯಿ ಮಗುವಿನ ಆರೈಕೆಗಾಗಿ ಸರ್ಕಾರ ಅತ್ಯುತ್ತಮ ಸೌಲಭ್ಯಗಳನ್ನು ಒದಗಿಸಿದೆ. ನುರಿತ ತಜ್ಞರು, ಸುಸಜ್ಜಿತ ಕೊಠಡಿಗಳು, ಆಧುನಿಕ ಪ್ರಯೋಗಾಲಯ ಹಾಗೂ ಗುಣಮಟ್ಟದ ಔಷಧೋಪಚಾರಗಳು ಇಲ್ಲಿ ಲಭ್ಯವಿವೆ. ನಾನೇ ಖುದ್ದಾಗಿ ಈ ವ್ಯವಸ್ಥೆಗಳನ್ನು ಪರಿಶೀಲಿಸಿದ್ದು ಸಾರ್ವಜನಿಕರು ಯಾವುದೇ ಸಂಕೋಚವಿಲ್ಲದೆ ಸೌಲಭ್ಯಗಳನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಎಂದು CEO ಕೋರಿದ್ದಾರೆ. ಯುವಜನತೆ ಸಾಮಾಜಿಕ ಮಾಧ್ಯಮಗಳ ದಾಸರಾಗಬಾರದು ಎಂದು ವಿಜಯವಾಣಿ ಪ್ರಧಾನ ಸಂಪಾದಕ KN ಚೆನ್ನೇಗೌಡ ಹೇಳಿದ್ದಾರೆ. ಸುತ್ತೂರು ಶ್ರೀ ಕ್ಷೇತ್ರದ ಜಗದ್ಗುರು ಶ್ರೀ ವೀರ ಸಿಂಹಾಸನ ಮಹಾಸಂಸ್ಥಾನ ಮಠ, ಶ್ರೀ ಶಿವರಾತ್ರೀಶ್ವರ ಧಾರ್ಮಿಕ ದತ್ತಿ ಹಾಗೂ GSS ಮಹಾವಿದ್ಯಾಪೀಠದ ಸಹಯೋಗದಲ್ಲಿ ಗುರುವಾರ ಆಯೋಜಿಸಿದ್ದ ತಾಂತ್ರಿಕ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು. ಯುವಕರಲ್ಲಿ ಸ್ವಯಂ ನಿಯಂತ್ರಣ ಶಕ್ತಿ ಕಡಿಮೆಯಾಗಿದ್ದು ಒತ್ತಡ ನಿರ್ವಹಿಸುವಲ್ಲಿ ಸೋಲುತ್ತಿದ್ದಾರೆ. ಯಾವ ವಿಷಯಕ್ಕಾದರೂ ತೀಕ್ಷ್ಣ ಪ್ರತಿಕ್ರಿಯೆ ನೀಡುವುದು ಅಭ್ಯಾಸವಾಗಿದೆ. ಮಾದಕ ದ್ರವ್ಯ ಸೇವನೆ, ಧೂಮಪಾನ, ಆನ್ಲೈನ್ ಬೆಟ್ಟಿಂಗ್ ಇವೇ ಮೊದಲಾದ ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಸುತ್ತೂರು ಮಠವು ನಡೆಸುತ್ತಿರುವ ಇಂತಹ ವ್ಯಕ್ತಿತ್ವ ವಿಕಸನ ಶಿಬಿರಗಳು ಬಹಳ ಸಹಕಾರಿಯಾಗಿವೆ ಎಂದು ತಿಳಿಸಿದರು. ಮಹಾರಾಜ ವಿದ್ಯಾಸಂಸ್ಥೆ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ S ಮುರಳಿ ಮಾತನಾಡಿದರು. ಇಸ್ರೋ ವಿಜ್ಞಾನಿ ME ರೂಪಾ ಮಾತನಾಡಿ, ಮಹಿಳೆಯರು ಬಾಹ್ಯಾಕಾಶ ಸಂಶೋಧನಾ ಕ್ಷೇತ್ರದಲ್ಲಿ ವಿಜ್ಞಾನಿಗಳಿಗೆ ಕಾರ್ಯನಿರ್ವಹಿಸಲು ಪ್ರಯತ್ನಿಸಬೇಕು. ದೀರ್ಘಕಾಲದ ಏಕಾಗ್ರತೆಯು ವೈಜ್ಞಾನಿಕ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಲು ಬಹಳ ಮುಖ್ಯವಾಗಿದೆ. ಧ್ಯಾನದಿಂದ ಇದನ್ನು ಸಂಪಾದಿಸಬಹುದು ಎಂದರು. GSS ವಿಜ್ಞಾನ ಮತ್ತು ತಾಂತ್ರಿಕ ವಿವಿ ಕುಲಪತಿ ಡಾಕ್ಟರ್ AN ಸಂತೋಷ್ ಕುಮಾರ್, ಇನ್ಫೋಸಿಸ್ ಗ್ಲೋಬಲ್ ಎಜುಕೇಷನ್ ಸೆಂಟರ್ನ ವ್ಯವಸ್ಥಾಪಕ KS ಸುಂದರ್, ಮಹಾರಾಜ ವಿದ್ಯಾಸಂಸ್ಥೆಯ ಟ್ರಸ್ಟಿ ಅನುಪಾ G ಮುರಳಿ ಉಪಸ್ಥಿತರಿದ್ದರು.